ಉಗ್ರರ ವಿರುದ್ಧ ಕಾರ್ಯಾಚರಣೆ, ಮಹಿಳೆಯರ ಆಕ್ರೋಶ, ಸಿಂಧೂರಿನ ಶಕ್ತಿ. ಟೈಮ್ ಕಾರ್ಯವಿಧಾನವನ್ನ ನಮ್ಮ ಸೇನೆ ನಿರ್ಧರಿಸುತ್ತದೆ. ನಿಮ್ಮನ್ನ ಹೊಡೆದು ಹಾಕಲು ನಮಗೆ ಹೆಚ್ಚು ಸಮಯ ಬೇಕಾಗಿಲ್ಲ. ಟೊಳ್ಳು ಬೆದರಿಕೆಗಳಿಗೆ ನಾವು ಹೆದರಲ್ಲ. ಭಾರತದ ಸ್ವಾವಲಂಬನೆ ಬಗ್ಗೆ ಪ್ರಧಾನಿ ಹೇಳಿದ್ದೇನು? ಪಾಕ್ಗೆ ಮೋದಿಯ ಎಚ್ಚರಿಕೆ ಏನು? ವಿಶ್ವದ ಎಲ್ಲೇ ಇದ್ದರೂ ಭಾರತದ ಶತ್ರುಗಳನ್ನ ನಮ್ಮ ಭದ್ರತಾ ಪಡೆಗಳು ನಾಶಪಡಿಸಿದೆ. ಮೊದಲನೆಯದಾಗಿ, ಭಾರತವು ಪ್ರತಿಯೊಂದು ಭಯೋತ್ಪಾದಕ ದಾಳಿಗೂ ಸೂಕ್ತ ಉತ್ತರವನ್ನ ನೀಡುತ್ತದೆ. ಅದರ ಸಮಯ, ವಿಧಾನಗಳು ಮತ್ತು ಪರಿಸ್ಥಿತಿಗಳನ್ನ ನಮ್ಮ ಪಡೆಗಳೇ ನಿರ್ಧರಿಸುತ್ತದೆ. ಎರಡನೆಯದಾಗಿ, ಪರಮಾಣು ಬಾಂಬ್ಗಳ ಟೊಳ್ಳಾದ ಬೆದರಿಕೆಗಳಿಗೆ ಭಾರತ ಹೆದರೋದಿಲ್ಲ. ಮತ್ತು ಕೊನೆಯದಾಗಿ, ಭಯೋತ್ಪಾದಕರ ನಾಯಕರು ಮತ್ತು ಅದನ್ನು ಬೆಂಬಲಿಸುವ ಸರ್ಕಾರವನ್ನ ಭಾರತವು ಅದೇ ದೃಷ್ಟಿಯಿಂದ ನೋಡುತ್ತದೆ ಎನ್ನುವ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಪಾಕ್ಗೆ ನೇರ ಎಚ್ಚರಿಕೆ ನೀಡಿದ್ದಾರೆ. ಸೈನ್ಯದ ಶೌರ್ಯ ಮತ್ತು ಧೈರ್ಯಕ್ಕೆ ನಾನು ಪದೇ ಪದೇ ವಂದಿಸುತ್ತೇನೆ. ಉತ್ತರ ಪ್ರದೇಶದ ಕಾನ್ಪುರ್ನಲ್ಲಿಂದು ಸಾರ್ವಜನಿಕ ಸಮಾವೇಶದಲ್ಲಿಂದು ಮಾತನಾಡಿರುವ ಅವರು, ನಾವು ಪಾಕಿಸ್ತಾನದಲ್ಲಿ 100 ಮೈಲುಗಳಷ್ಟು ಭಯೋತ್ಪಾದಕ ಅಡಗುತಾಣಗಳನ್ನ ನಾಶಪಡಿಸಿದ್ದೇವೆ. ನಮ್ಮ ಸೈನ್ಯವು ಎಷ್ಟು ಶಕ್ತಿಯನ್ನ ಪ್ರದರ್ಶಿಸಿತು ಎಂದರೆ, ಪಾಕಿಸ್ತಾನಿ ಸೈನ್ಯವು ಯುದ್ಧವನ್ನ ನಿಲ್ಲಿಸುವಂತೆ ಬೇಡಿಕೊಳ್ಳಬೇಕಾಯಿತು. ಸೈನ್ಯದ ಶೌರ್ಯ ಮತ್ತು ಧೈರ್ಯಕ್ಕೆ ನಾನು ಪದೇ ಪದೇ ವಂದಿಸುತ್ತೇನೆ. ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಬೇಡುತ್ತಿದ್ದ ಶತ್ರು ತಿಳಿದುಕೊಳ್ಳಬೇಕು. ಇನ್ನು ಆಪರೇಷನ್ ಸಿಂಧೂರ್ ಮುಗಿದಿಲ್ಲವಾದ್ದರಿಂದ ಮತ್ತೆ ಬಾಲ ಬೆಚ್ಚಿದರೆ ತಕ್ಕ ಉತ್ತರ ನೀಡುವುದಾಗಿ ಅಬ್ಬರಿಸಿದ್ದಾರೆ. ಆಪರೇಷನ್ ಸಿಂಧೂರ್ ಮೂಲಕ ಜಗತ್ತು ನಾರಿಯರ ಆಕ್ರೋಶವನ್ನ ಕಂಡಿದೆ. ಪಹಲ್ಗಾಮ್ನ ಹೇಡಿತನದ ದಾಳಿಯಲ್ಲಿ ನಮ್ಮ ಕಾನ್ಪುರದ ಮಗ ಶುಭಂ ದ್ವಿವೇದಿ ಕೂಡ ಅನಾಗರಿಕತೆಯ ದಾಳಿಗೆ ಬಲಿಯಾದರು. ಮಗಳು ಅನ್ಶನ್ಯಾಳ ನೋವು ಮತ್ತು ಆಂತರಿಕ ಅಸಮಾಧಾನವನ್ನ ನಾವೆಲ್ಲರೂ ನೋಡಿದ್ದೇವೆ. ಆಪರೇಷನ್ ಸಿಂಧೂರ್ ಮೂಲಕ ನಮ್ಮ ಸಹೋದರಿಯರು ಮತ್ತು ಹೆಣ್ಣು ಮಕ್ಕಳ ಅದೇ ಆಕ್ರೋಶವನ್ನ ಇಡೀ ಜಗತ್ತು ಕೂಡ ನೋಡಿದೆ. ರಕ್ಷಣಾ ವಲಯದಲ್ಲಿ ಸ್ವಾವಲಂಬನೆಯಲ್ಲಿ ದೊಡ್ಡ ಪಾತ್ರ ವಹಿಸುತ್ತಿರುವುದು ಇಡೀ ಉತ್ತರ ಪ್ರದೇಶಕ್ಕೆ ಹೆಮ್ಮೆಯ ವಿಷಯ. ಉದಾಹರಣೆಗೆ, ಕಾನ್ಪುರದಲ್ಲಿ ಒಂದು ಹಳೆಯ ಆರ್ಡಿನೆನ್ಸ್ ಕಾರ್ಖಾನೆ ಇದೆ. ನಾವು ಅಂತಹ 7 ಆರ್ಡಿನೆನ್ಸ್ ಕಾರ್ಖಾನೆಗಳನ್ನ ದೊಡ್ಡ ಆಧುನಿಕ ಕಂಪನಿಗಳಾಗಿ ಪರಿವರ್ತಿಸಿದ್ದೇವೆ ಎಂದು ಮೋದಿ ಹೇಳಿದ್ದಾರೆ. ಈ ಆಟ ಇನ್ನು ಮುಂದೆ ನಡೆಯೋದಿಲ್ಲ. ಒಂದು ಕಾಲದಲ್ಲಿ ಭಾರತ ತನ್ನ ಸುರಕ್ಷತೆಗಾಗಿ ಇತರ ದೇಶಗಳನ್ನ ಅವಲಂಬಿಸಿತ್ತು. ಈ ಪರಿಸ್ಥಿತಿಗಳನ್ನ ಬದಲಾಯಿಸಲು ನಾವು ಪ್ರಯತ್ನಿಸಿದ್ದೇವೆ. ಭಾರತ ಆತ್ಮನಿರ್ಭರವಾಗುತ್ತದೆ. ಅದು ಆರ್ಥಿಕತೆಗೆ ಒಳ್ಳೆಯದು, ಆದರೆ ಅದು ದೇಶದ ಸ್ವಾಭಿಮಾನಕ್ಕೂ ಮುಖ್ಯವಾಗಿದೆ. ಭಾರತವು ಪರಮಾಣು ಬಾಂಬ್ನ ಟೊಳ್ಳಾದ ಬೆದರಿಕೆಗಳಿಗೆ ಹೆದರೋದಿಲ್ಲ ಮತ್ತು ಅದರ ಬೆದರಿಕೆಯ ಆಧಾರದ ಮೇಲೆ ಯಾವುದೇ ನಿರ್ಧಾರಗಳನ್ನ ತೆಗೆದುಕೊಳ್ಳೋದಿಲ್ಲ. ಭಾರತವು ಭಯೋತ್ಪಾದನೆಯ ಆಕಾಂಕ್ಷೆಗಳು ಮತ್ತು ಅದರ ಪ್ರಾಯೋಜಕ ಸರ್ಕಾರವನ್ನ ಒಂದೇ ದೃಷ್ಟಿಕೋನದಿಂದ ನೋಡುತ್ತದೆ. ಪಾಕಿಸ್ತಾನದ ನಾಟಕಕಾರರೇ, ಪಾಕ್ ಬೆಂಬಲಿಸುವ ಜಾಗತಿಕ ಮಟ್ಟದ ನಟರೇ, ಈ ಆಟ ಇನ್ನು ಮುಂದೆ ನಡೆಯೋದಿಲ್ಲ ಎಂದು ನಮೋ ಖಡಕ್ ವಾರ್ನ್ ಮಾಡಿದ್ದಾರೆ. ಅವಲಂಬನೆಯಿಂದ ನಾವು ಮುಕ್ತಗೊಳ್ಳಬೇಕಿದೆ. ಕೈಗಾರಿಕೆಗಳು ವಲಸೆ ಹೋಗುತ್ತಿದ್ದ ಸಮಯದಲ್ಲಿ ಈಗ ರಕ್ಷಣಾ ಕ್ಷೇತ್ರದ ದೊಡ್ಡ ಕಂಪನಿಗಳು ಇಲ್ಲಿಗೆ ಬರುತ್ತಿದೆ. AK-203 ಅತ್ಯಾಧುನಿಕ ರೈಫಲ್ಗಳ ತಯಾರಿಕೆ ಅಮೇಥಿಯಲ್ಲಿ ಪ್ರಾರಂಭವಾಗಿದೆ. ಆದರೆ ಆಪರೇಷನ್ ಸಿಂಧೂರ್ನಲ್ಲಿ ಶತ್ರುಗಳನ್ನ ನಿದ್ರಿಸಲು ಬಿಡದ ಬ್ರಹ್ಮೋಸ್ ಕ್ಷಿಪಣಿ ತಯಾರಿಕೆಯ ಈಗಿನ ನೂತನ ವಿಳಾಸ ಉತ್ತರ ಪ್ರದೇಶವಾಗಿದೆ. ಹೀಗಾಗಿ ಭಾರತವು ತನ್ನ ರಕ್ಷಣಾ ಅಗತ್ಯಗಳಿಗೆ ಸ್ವಂತಿಕೆ ಕಾಯ್ದುಕೊಳ್ಳಬೇಕು. ಅದು ನಮ್ಮ ಆರ್ಥಿಕತೆಗೂ ಸಹ ಅಗತ್ಯವಾಗಿದೆ. ಇದಲ್ಲದೆ ದೇಶದ ಸ್ವಾಭಿಮಾನಕ್ಕೂ ಅಷ್ಟೇ ಮುಖ್ಯವಾಗಿದೆ. ಹೀಗಾಗಿ ದೇಶವನ್ನ ಅವಲಂಬನೆಯಿಂದ ನಾವು ಮುಕ್ತಗೊಳಿಸಬೇಕಿದೆ. ಅದಕ್ಕಾಗಿ ಮೇಕ್ ಇನ್ ಇಂಡಿಯಾ ಅಭಿಯಾನವನ್ನ ಪ್ರಾರಂಭಿಸಿದ್ದೇವೆ ಎಂದು ತಿಳಿಸಿದ್ದಾರೆ. ಮತ್ತೆ ಹೆಡೆಯನ್ನ ಎತ್ತಿದ್ರೆ ಹುತ್ತದಿಂದ ಎಳೆದು ತುಳಿಯಲಾಗುತ್ತೆ. ಇನ್ನು ಆಪರೇಷನ್ ಸಿಂಧೂರ್ ಭಾರತದ ಬತ್ತಳಿಕೆಯಲ್ಲಿನ ಕೇವಲ ಒಂದು ಬಾಣ ಅಷ್ಟೇ. ಅಲ್ಲದೆ ಭಯೋತ್ಪಾದನೆಯ ವಿರುದ್ಧ ಭಾರತದ ಹೋರಾಟ ನಿಂತಿಲ್ಲ ಅಥವಾ ನಿಲ್ಲೋದಿಲ್ಲ. ಶತ್ರುಗಳು ಆಪರೇಷನ್ ಸಿಂಧೂರ್ನ ಶಕ್ತಿಯನ್ನ ನೋಡಿದ್ದಾರೆ. ಇದು ನಮ್ಮ ಬತ್ತಳಿಕೆಯಲ್ಲಿರುವ ಒಂದು ಬಾಣ ಮಾತ್ರ ಎಂಬುದನ್ನ ಅವರು ಅರ್ಥ ಮಾಡಿಕೊಳ್ಳಬೇಕು. ಅದು ಮತ್ತೆ ತನ್ನ ಹೆಡೆಯನ್ನ ಎತ್ತಿದರೆ ಅದನ್ನ ತನ್ನ ಹುತ್ತದಿಂದ ಎಳೆದು ತುಳಿಯಲಾಗುತ್ತದೆ ಎಂದು ಹೇಳುವ ಮೂಲಕ ಮೋದಿ ಭಯೋತ್ಪಾದನೆಯನ್ನ ಸರ್ಪಕ್ಕೆ ಹೋಲಿಸಿ ಬಿಹಾರದ ಚುನಾವಣಾ ಪ್ರಚಾರದಲ್ಲಿ ಪಾಕಿಸ್ತಾನದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಇದಕ್ಕೂ ಮುನ್ನ ಕಾನ್ಪುರ ವಿಮಾನ ನಿಲ್ದಾಣದಲ್ಲಿ ಪ್ರಧಾನಿ ಮೋದಿ ಪಹಲ್ಗಾಮ್ ದಾಳಿಯಲ್ಲಿ ಮೃತಪಟ್ಟ ಶುಭಂ ದ್ವಿವೇದಿ ಅವರ ಕುಟುಂಬವನ್ನ ಭಾವುಕರಾಗಿಯೇ ಭೇಟಿಯಾಗಿದ್ದರು. ಪ್ರಧಾನಿ ಶುಭಂ ದ್ವಿವೇದಿ ಪತ್ನಿ ಅನ್ಶನ್ಯಾ, ತಾಯಿ ಸೀಮಾ ಮತ್ತು ತಂದೆ ಸಂಜಯ್ ದ್ವಿವೇದಿ ಅವರನ್ನ ಭೇಟಿಯಾಗಿ ಸಾಂತ್ವನ ತಿಳಿಸಿದ್ದಾರೆ.